ಕೊಪ್ಪಳದಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರ ವಾಕ್ ಸಮರ ತಾರಕಕ್ಕೇರಿದೆ. ನಿನ್ನೆ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ಹಾಲಿ ಶಾಸಕ ರಾಜು ಕಾಗೆ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹಾಗೂ ಕಳಪೆ ರಾಜಕಾರಣ ಎಂಬ ಮಾತನಾಡಿದ್ರು. ಬರಗಾಲ ಭಾಗದಲ್ಲಿ ಇವಾಗ ನೋಡ್ತೀವಿ ಕೆಲವರು 5-6 ತಿಂಗಳಲ್ಲಿ 7-8 ಕೊಲೆ ಆಗಿಬಿಟ್ಟು ಈ ರಾಜಕೀಯ ತಿಂಡಿಯಲ್ಲಿ ಎಲ್ಲ ಅದು ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲ. ಇದು ಹಾಲಿ ಶಾಸಕ ರಾಜು ಕಾಗೆ ತಿರುಗೇಟು ನೀಡಿದ್ದು, ನನ್ನ ಬಗ್ಗೆ ಮಾತನಾಡಲು ಯೋಗ್ಯತೆ ಇಲ್ಲ. ಜನರು ತಮ್ಮನ್ನ ನಿರಾಕರಿಸಿದ್ದಾರೆ. ಬಸವೇಶ್ವರ ಏತ ನೀರಾವರಿಯಲ್ಲಿ ಹಲವು ಕಳಪೆ ಮಟ್ಟದ ಕಾಮಗಾರಿ ಹಾಗೂ ತಾಂತ್ರಿಕ ದೋಷಗಳಿಗೆ ನೀವೇ ಕಾರಣ. ರಾಜಕೀಯ ಪಾರದರ್ಶಕವಾಗಿರಲಿ. ಜನರು ನನಗೆ ಆಶೀರ್ವಾದ ಮಾಡಿದ್ದಾರೆ. ನೀನು ನನ್ನ ಬಗ್ಗೆ ಮಾತನಾಡಬೇಡ. ಅಪ್ಪಿತಪ್ಪಿ ಮಾತನಾಡಿದ್ರೆ ನಾನು ನಿಮ್ಮ ಬಟ್ಟೆ ಬಿಚ್ಚುವೆ ಎಂದು ಏಕವಚನದಲ್ಲೇ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಬಗ್ಗೆ ಮಾತಾಡಿದ್ರೆ ನೀ ನನ್ನ ಉಸಾವರಿಗೆ ಬಂದಂದ್ರೆ ನಿನ್ನ ಅರಿವಿ ಬಿಚ್ಚತೇನು, ನಿನ್ನ ಬಿಡಲ್ಲ, ನನ್ನ ತಂಟೆಗೆ ಬರಕ್ಕೆ ಹೋಗಬೇಡ. ತಂಟೆಗೆ ಬಂದಂದ್ರೆ ನಿನ್ನ ಬದಲಿ ಮಾಡಿ ಬದಲಿ ಮಾಡಿಸ್ತೇನು. ನನ್ನ ತಂಟೆಗೆ ಬಂದಂದ್ರೆ ನಿನ್ನ ಬದಲಿ ಮಾಡಿ ಬದಲಿ ಮಾಡಿಸ್ತೇನು. ಬಂದಂದ್ರೆ ಇದನ್ನು ಬದಲಿ ಮಾಡಿ ಬಯಲು ಮಾಡ್ತೇನೆ. ಸುಮ್ಮನೆ ಅವ್ರಿಗೆ ಮಾತಾಡಲಿಕ್ಕೆ ನಾವು ಅವಶ್ಯಕ. ಈ ವೇದಿಕೆಗಳು ಒಂದು ಮಾತಾಡೋದು ಯಾವ ಮೂವಿಯಲ್ಲಿ ಎಲ್ಲಾಕದಾರು ಯಾವ ಮಾತನೆ ಎದುರು ಸಿದ್ಧ ಮಾಡಿ ತೋರಿಸಿದ್ರಂದ್ರೆ ಇವತ್ತು ರಾತ್ರಿ ನಾನು ಬೇಡ 10 ಮದುವೆ ಆಗೋಗ್ಬಿಡುದಿಲ್ಲ. ಇವತ್ತು ಅವ್ರು ಹೇಳಿದ್ರು ಇದನ್ನು ಹೋಗಿ ಕೂಡಲೇ ಅವ್ರಿಗೆ ಮುಡಿಸ್ತಾರೆ. ಯಾಕೆ ಮುಡಿಸ್ತಾರೆ ನೀವು? ಬಾಳಾನಿ ಪತಿವ್ರತ, ಬಾಳಾನಿ ಹರಿಶ್ಚಂದ್ರ ಮೊಮ್ಮಗಲ. ಕಾಟ ಯಾರು ಮಾಡ್ತಿದ್ರು? ತೂಕದಲ್ಲಿ ವ್ಯತ್ಯಾಸ ಯಾರು ಮಾಡಿದ್ರು? ಕಾಮಗಾರ ಒಂದು ದಿವಸ ಪಗಾರ ತಗೊಂಡು ಬರ್ತಡೇ ಯಾರು ಮಾಡ್ಕೊಂಡಿದ್ರು? ಸ್ವಾಮಿ, ಒಂದು ದಿವಸದಲ್ಲಿ ನನ್ನ ಬರ್ತಡೇ ಮಾಡ್ಕೊಂಡಿಲ್ಲ. ನನ್ನ ಊರಾಗ ವೀಕ್ಷಕರೇ, TV20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ TV20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.